ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನ ಮಾತೇ ನನಗೆ ಅರ್ಥ ಆಗ್ತಿಲ್ಲ ವೀರು. ಹೇಳಿದ್ನಲ್ಲಕ್ಕ, ಶತ್ರುಗಳನ್ನಾದ್ರೆ ಸುಲಭವಾಗಿ ಕಂಡಿಡಿದು ಬಿಡ್ಬೋದು, ಆದರೆ ನಮಗೆ ಒಳ್ಳೇದಾಗಬೇಕು ಅನ್ನೋ ಮುಖವಾಡ ಹಾಕೊಂಡಿರೋರನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಹಾಗಂತ ಅವರು ಸಂಪೂರ್ಣವಾಗಿ ಬಚಾವ್ ಆಗ್ಬಿಡ್ತಾರೆ ಅಂತಲ್ಲ. ಸತ್ಯ ಒಂದಲ್ಲ ಒಂದಿನ ಆಚೆ ಬರಲೇಬೇಕು. ಭಗವಂತ ಒಂದು ದಾರಿ ತೋರಿಸ್ತಾನೆ. ಅಂದ್ರೆ ನಿನ್ ಮಾತಿನ ಅರ್ಥ ಇದನ್ನೆಲ್ಲ ಮಾಡ್ತಿರೋದು ನಮ್ ಕಡೆ ಅಂತನಾ? ಅಷ್ಟೇ ಕಣ. ನಾನು ಈ ವಿಷಯದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನೂ ತಲೆ ಕೆಡಿಸ್ಕೊಳಕ್ ಹೋಗೋಣ. ರಾಜಕೀಯದಲ್ಲಿ ಒಳ್ಳೆ ದಾರಿಲಿ ನಡೀತಾ ಇರೋ ಆನೆಗಳಿಗೆ ನಾಯಿಗಳು ಬೊಗಳೋ ಸದ್ದು ಕೇಳಿಸ್ಬಾರ್ದು. ವೀರು, ನೀನೇನೇ ಹೇಳು, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ಬಾಯಿಗೆ ಬಂದಾಗ ಮಾತಾಡೋರಿಗೆ ಕಡಿವಾಣ ಹಾಕ್ಬೇಕು. ಜನರಿಗೆ ನೀನ್ ಯಾರು ಅಂತ ಗೊತ್ತಾಗ್ಬೇಕು. ಇಮಿಡಿಯೇಟ್ ಆಗಿ ನೀನು ಪ್ರೆಸ್ ಮೀಟ್ ಕಾಲ್ ಮಾಡು. ಇದಕ್ಕೆಲ್ಲ ಯಾಕೆ ಪ್ರೆಸ್ ಮೀಟ್ ಅಕ್ಕ? ನಿನಗೆ ಹಾಗನ್ನಿಸ್ಬೋದು, ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀನ್ ಯಾವ ರೀತಿ ಪ್ರತಿಕ್ರಿಯಿಸ್ತೀಯ, ನೀನ್ ಏನು ಹೇಳ್ತೀಯ ಅಂತ ಕೇಳೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಒಂದು ಪ್ರೆಸ್ ಮೀಟ್ ಮಾಡು ವೀರು. ಸರಿ, ಯೋಚನೆ ಮಾಡಿ ನಾಳೆ ಹೇಳ್ತೇನೆ. ಓಕೆ ವೀರು, ತುಂಬಾ ಲೇಟ್ ಆಗಿದೆ, ನಾ ಹೊರಡ್ತೀನಿ. ನಿನ್ ಜೊತೆ ಮಾತಾಡಿ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಡೋಂಟ್ ವರಿ ವೀರು, ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಎಸ್, ಸಂತೋಷ. ನೀವು ನನ್ನ ಬೆನ್ನ ಹಿಂದೆ ಇರ್ತೀರಾ ಅನ್ನೋದನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ಬನ್ನಿ. ವೀರುಗೆ ಈಗ ನನ್ನ ಮೇಲೆ ನಂಬಿಕೆ ಬಂದಿದೆ. ನೀವು ಅದೊಂದು ವಿಡಿಯೋ ಮಾಡದೆ ಹೋಗಿದ್ದಿದ್ರೆ ವೀರು ಈ ಅಪವಾದದಲ್ಲಿ ಸಿಕ್ಕಾಕೊಂಡಿರೋದನ್ನ ಜನ ಅಷ್ಟು ಸುಲಭವಾಗಿ ನಂಬ್ತಾ ಇರಲಿಲ್ಲ. ಈಗ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ನಮ್ಮ ಪಕ್ಷದವರು ರಾಜೀನಾಮೆ ಕೇಳ್ತಾರೆ, ವಿರೋಧ ಪಕ್ಷದವರು ಗಲಾಟೆ ಮಾಡ್ತಾರೆ. ಇಷ್ಟು ಸಾಕಲ್ವಾ ಜನ ಅವನ ವಿರುದ್ಧ ತಿರುಗಿ ಬೀಳೋದಕ್ಕೆ? ಈಗ ಎಲ್ಲ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ ವೀರುಗೆ. ಎಸ್, ಅಲ್ಲಿಗೆ ವೀರು ರಾಜಕೀಯ ಭವಿಷ್ಯಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟಾಗಾಯ್ತು. ವಿಜಯಾಂಬಿಕಾಗೆ ವಿಜಯ ಒಲ್ದಾಗಾಯ್ತು. ವಿಜಯ ಅಂದ್ರೆ ಗೆಲುವು. ನಾನು ಹೆಸರಿನಲ್ಲೇ ಗೆಲುವನ್ನ ಇಟ್ಕೊಂಡಿರೋಳು. ನನಗೆ ಗೆಲುವು ಅಂದ್ರೆ ಇಷ್ಟೇ ಅಲ್ಲ, ನಾನು ಏನೇ ಮಾಡಿದ್ರೂ ಅದಕ್ಕೆ ತಕ್ಕ ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದ್ರೆ ವೀರು ರಾಜಕೀಯದ ಕೆರಿಯರ್ ಮುಗಿತಿದ್ದ ಹಾಗೆ ನನ್ನ ರಾಜಕೀಯ ಬದುಕು ಶುರು ಆಗ್ಬೇಕು. ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅಂದ್ರೆ ನಿಮಗೂ ಅಧಿಕಾರದ ಆಸೆ ಇದೆ ಅಂತ ಆಯ್ತು. ಆಸೆ ಯಾವಾಗಲೂ ಇತ್ತು, ಆದರೆ ಅದನ್ನು ಈಡೇರಿಸ್ಕೊಳ್ಳೋ ಟೈಮು ಈಗ ಬಂದಿದೆ ಅಷ್ಟೆ. ವೆರಿ ಗುಡ್, ವೆರಿ ಗುಡ್. ರಾಜಕೀಯದಲ್ಲಿ ಒಬ್ಬರನ್ನ ತುಳಿದ್ರಷ್ಟೇ ಇನ್ನೊಬ್ರು ಸಲೀಸಾಗಿ ಮೇಲೆ ಬರಬಹುದು ಅನ್ನೋ ಮಾತಿಗೆ ನೀವು ಪರ್ಫೆಕ್ಟ್ ಎಕ್ಸಾಂಪಲ್ ನೋಡಿ. ಅಕ್ಕ ಅಕ್ಕ ಅಂತ ವೀರು ಯಾವಾಗ್ಲೂ ನಿಮ್ ಕಾಲ ಹತ್ರನೇ ಕೂತಿರೋನು. ಅವನನ್ನ ಬಹಳ ಸುಲಭವಾಗಿ ನೆಲದ ಒಳಗೆ ಹೊಸ್ಕಾಕ್ಬಿಟ್ರಿ. ಈಗ ನೀವು ಒಂದು ಮೆಟ್ಲು ಮೇಲ್ ಹತ್ತಿದ್ದೀರಾ. ನಾನು ಹತ್ತುತ್ತಾ ಇರೋದು ಮೆಟ್ಲಲ್ಲ, ಬೆಟ್ಟ. ವೀರುನ ತುಳಿದು ಹಾಕೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಿಮ್ಮ ಸಹಾಯ ಬೇಕಾಗಿತ್ತು. ನೀವು ಸಹಾಯ ಮಾಡಿದ್ದಕ್ಕೆ ನಾನಿಷ್ಟೆಲ್ಲ ಮಾಡೋಕ್ಕಾಗಿತ್ತು. ನಿಮ್ಮ ಸಹಾಯಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀನಿ. ಹಾಗೆ ಈಗ ನೀವು ಮಾಡಿರೋ ಸಹಾಯಕ್ಕೆ ನಿಮಗೂ ಪ್ರತಿಫಲ ಸಿಗೋ ರೀತಿ ನೋಡ್ಕೊತೀನಿ. ರಾಜಕೀಯದಲ್ಲಿ ಹೀಗೆ ಆಗತ್ತೆ ಅಂತ ಯಾವುದನ್ನು ಮುಂಚೆನೆ ಹೇಳಕ್ಕಾಗೋದಿಲ್ಲ. ನಮ್ಮ ಪಕ್ಷದವರ ಹತ್ರ ಮಾತಾಡಿ ಮುಂದಿನ ಎಲೆಕ್ಷನ್ನಲ್ಲಿ ನಿಮಗೆ ಟಿಕೆಟ್ ಸಿಗೋ ಹಾಗೆ ಮಾಡ್ತೀನಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರಂತೂ ಲೇಡಿ ಕೋಟಾದಲ್ಲಿ
ನೀವು ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಈಗ ಸಂತೋಷನಾ? ಯಾರು ಕಾಣಿಸ್ತಿಲ್ವಿ? ಅದೇನದು ಗಲಾಟೆ ಆಗಿತ್ತು? ಯವ್ವಾ, ಅವರಿಬ್ರು ಪಾಣೆಯಿಂದ ಹಾಗೆ ಬರ್ತೈತಿ. 3 ತಿಂಗಳು ಸೇರಬಾರ್ದು ಅಂತ ದಾಹ ಹೆಚ್ಚಾಗಿ ಇಬ್ರು ಮಧ್ಯ ಬೆಂಕಿ ಹೊತ್ಕೊಂಡ್ಬಿಡ್ತಾವ. ಹೆಂಗೆ? ಯಾವುದಕ್ಕೂ ನೋಡೋಣ. ಅಯ್ಯೋ, ಕಾಂತಮ್ಮನವ್ರು ಎದ್ಬಿಟ್ಟಿದ್ದಾರಲ್ಲಪ್ಪ. ಶ್ರಾವಣಿ ಅಮ್ಮವ್ರ ರೂಮ್ ಕಡೆನೇ ಹೋಗ್ತಾ ಇದ್ದಾರೆ. ಅಯ್ಯೋ, ನಂದಿನಿ ಅಮ್ಮವ್ರು ಬೇರೆ ಅಲ್ಲೇ ಇದ್ದಾರಲ್ಲ. ಏನು ಮಾಡೋದೀಗ? ಅವ್ರೇನಾದ್ರು ನೋಡ್ಬಿಟ್ರೆ ಗೀತು ಏನಾರು ಮಾಡಲೇಬೇಕಲ್ಲ. ಏನು ಮಾಡೋದು? ಮಗಳೇ, ಈಗಾಗಲೇ ತುಂಬ ಹೊತ್ತಾಗಿದೆ. ನೀನು ಹೀಗೆಲ್ಲ ನಿದ್ದೆಗೆಡಬಾರ್ದು. ಬಾ, ಮಲ್ಕೋ. ನೀನು ನನ್ನ ಜೊತೆ ಎಲ್ಲೂ ಹೋಗ್ಬೇಡ. ನಾನು ನಿನ್ನ ಜೊತೆ ಹೀಗೆ ಇರ್ಬೇಕು. ನೀನು ನೆಮ್ಮದಿಯಾಗಿ ಮಲ್ಗೋ ಮಗಳೇ. ನಾನು ಯಾವಾಗಲೂ ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಲ್ಲಿ, ನಿನ್ನ ಜೊತೆಯಲ್ಲೇ ಇರ್ತೀನಿ. ಮಲ್ಕೋ.